ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ತಮಿಳುನಾಡಲ್ಲಿ, ಕೇರಳ, ತೆಲಂಗಾಣ ಮತ್ತು ಆಂಧ್ರ ಎಲ್ಲ ಕಡೆ ಅವರ ಪಕ್ಷದ ಬೇಸಿಲ್ಲ. ಅದಕ್ಕೋಸ್ಕರ ತೆಲಂಗಾಣ ಇದರಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅವರ ಬೆಂಬಲವಾಗಿದ್ದಂಥ ಟಿಡಿಪಿ ಕಳಿಸೋಯ್ತು. ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ತೆಲಂಗಾಣದಲ್ಲೂ ಅಂತ ದೊಡ್ಡ ಪ್ರೆಸೆನ್ಸ್ ಅವ್ರಿಗೆ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಅವ್ರ ಸರ್ಕಾರ ಇತ್ತು. ಆ ಸರ್ಕಾರ ವಾಪಸ್ ಏನಾದ್ರು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೂ ವಿಫಲ ಆಗ್ತದೆ. ಡಬಲ್ ಡಿಜಿಟ್ ಇಲ್ಲ ಅಂತ ನಾವು ಯಾರು ಹೇಳಿದ್ದೇವೆ. ಸೊ ಡಬಲ್ ಡಿಜಿಟ್ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾಡ್ತಾ ಇರ್ತೀವಿ. ಸೊ ಹತಾಶ ಹೇಳಿಕೆಯಿಂದ ಮಂಗಳಸೂತ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 280 ರೂಪಾಯಿ ಇತ್ತು ಗ್ರಾಮ್ ಚಿನ್ನ. ಈಗ ಎಷ್ಟಾಗಿದೆ? 75,000, 78,000, 2,800 ರೂಪಾಯಿ ಗ್ರಾಮ್ಗೆ. 300 ಪಟ್ಟು ಜಾಸ್ತಿ ಆಗಿದೆ. 300 ಪಟ್ಟು ಚಿನ್ನ. ಮಂಗಳಸೂತ್ರ ಕಾಂಗ್ರೆಸ್ ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳಸೂತ್ರನ ಹಾಕುಕ್ಕಿಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಮಂಗಳಸೂತ್ರ ಹಾಕುಕ್ಕಿಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಸೊ ನಾನು ಬೇರೆ ಏನೋ ನಮ್ಮ ಪಾರ್ಟಿ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮ ಧರ್ಮ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ ನಾವು ಕಾಪಾಡಬೇಕು. ಪ್ರಿಯಾಂಕಾ ಗಾಂಧಿ ಒಂದು ಮಾತು, ಬಹಳ ನೋವಿನ ಮಾತನ್ನು ಬೆಂಗಳೂರಲ್ಲಿ ಹೇಳುತ್ತಾರೆ. ನನ್ನ ತಾಯಿ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಹೇಳೋದಿದ್ದಾರೆ. ಇದು ಮೋದಿ ಸಾಹೇಬರು ಅಂತ ಮಾತುಗಳು. ನಮಗೆ ಅವ್ರ ಸ್ಥಾನದ ಬಗ್ಗೆ ಗೌರವ ಇದೆ. 10 ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಯ್ತು, ಸಂತೋಷದಿಂದ ಜನ ಏನು ಗೌರವ ಕೊಟ್ಟಿದ್ದಾರೆ ಅದು ಸ್ವೀಕಾರ ಮಾಡೋದು. ಈ ರೀತಿ ಈ ದೇಶಕ್ಕೆ ಅವಮಾನ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನ್ನ ಚುನಾವಣೆ ಆದ ನಂತರ ಈ ರೀತಿಯ ಹೇಳಿಕೆಗಳು ಹೆಚ್ಚೆಚ್ಚು ಹೊರಗಡೆ ಬರ್ತಾರೆ. ನಾನು ಹೇಳ್ತಾ ಇದ್ದೀನಲ್ಲ, ತಮಿಳುನಾಡು ನನ್ನ ಫ್ರೆಂಡ್ಸ್ ಬಂದಿದ್ರು, ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದ್ರು, MLA ಬಂದಿದ್ರು. 40ಕ್ಕೆ 40 ಸೀಟು ಕಾಂಗ್ರೆಸ್ ಪಾರ್ಟಿ ಬೆಂಬಲವಾಗಿರುವಂಥ ಇಂಡಿಯಾ